ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ದದಾನೆ ದೀನೇಭ್ಯಃ ಶ್ರಿಯಮನಿಶಮಾಶಾನುಸದೃಶೀಂ ಅಮಂದಂ ಸೌಂದರ್ಯ ಪ್ರಕರಮಕರಂದಂ ವಿಕಿರತಿ ತವಾಸ್ಮಿನ್ ಮಂದಾರಸ್ತಬಕ ಸುಭಗೆ ಯಾತು ಚರಣೆ ನಿಮಜ್ಜನ್ಮಜ್ಜೀವಃ ಕರಣಚರಣಷಟ್ಚರಣತಾಂ. ದದಾನೆ ದೀನೇಭ್ಯಃ ಶ್ರಿಯಮನಿಶಮಾಶಾನುಸದೃಶೀಂ ಅಮಂದಂ ಸೌಂದರ್ಯ ಪ್ರಕರಮಕರಂದಂ ವಿಕಿರತಿ ತವಾಸ್ಮಿನ್ ಮಂದಾರಸ್ತಬಕ ಸುಭಗೆ ಯಾತು ಚರಣೆ ನಿಮಜ್ಜನ್ಮಜ್ಜೀವಃ ಕರಣಚರಣಷಟ್ಚರಣತಾಂ. ದದಾನೆ ದೀನೇಭ್ಯಃ ಶ್ರಿಯಮನಿಶಮಾಶಾನುಸದೃಶೀಂ ಅಮಂದಂ ಸೌಂದರ್ಯ ಪ್ರಕರಮಕರಂದಂ ವಿಕಿರತಿ ತವಾಸ್ಮಿನ್ ಮಂದಾರಸ್ತಬಕ ಸುಭಗೆ ಯಾತು ಚರಣೆ ನಿಮಜ್ಜನ್ಮಜ್ಜೀವಃ ಕರಣಚರಣಷಟ್ಚರಣತಾಂ. ಇದು ಸೌಂದರ್ಯ ಲಹರಿಯ 90ನೇ ಶ್ಲೋಕ. ದೇವಿಯ ಚರಣಗಳಲ್ಲಿ ಭಕ್ತನ ಆಶ್ರಯವನ್ನು ಕೋರುವಂಥ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ನಮಸ್ಕಾರ. ವ್ಯಾಖ್ಯಾನ ಮಾಡೋದಾದರೆ, ದೇವಿಯೇ ದೀನೇಭ್ಯ ದರಿದ್ರರಾದವರಿಗೆ ಆಶಾನುಸದೃಶೀಂ ಇಷ್ಟಾನುಸಾರವಾದ ಶ್ರೀಯಂ ಸಂಪತ್ತನ್ನು ಅನಿಶಂ ಸರ್ವದಾದಾನೆ ಕೊಡ್ತಾ ಇರತಕ್ಕಂತಹ ಅಮಂದಂ ಸಮೃದ್ಧವಾದ ಸೌಂದರ್ಯ ಪ್ರಕರಮಕರಂದಂ ಲಾವಣ್ಯ ರಾಶಿಯೆಂಬ ಪುಷ್ಪರಸವನ್ನು ಮಧುವನ್ನು ವಿಕಿರತಿ ಹರಿಸುತ್ತಿರುವ ಮಂದಾರಸ್ತಬಕ ಸುಭಗೆ ಕಲ್ಪವೃಕ್ಷದ ಪುಷ್ಪಗುಚ್ಛದಂತೆ ಸೌಭಾಗ್ಯವನ್ನು ಹೊಂದಿರುವ ಅಸ್ಮಿನ್ ತವ ಈ ನಿನ್ನ ಧ್ಯಾನ ಗೋಚರವಾದ ಚರಣೇ ಪಾದದಲ್ಲಿ ಕರಣಚರಣ ಪಂಚೇಂದ್ರಿಯಗಳು ಮತ್ತು ಮನಸ್ಸು ಸಹಿತವಾದ 6 ಚರಣಗಳನ್ನು ಹೊಂದಿರುವ ಷಟ್ಚರಣತಾಂ ದುಂಬಿಯಂತಿರುವ ಮಜ್ಜೀವಃ ನಾನು ನಿಮಜ್ಜನ್ಯಾತು ಮುಳುಗಿ ಧನ್ಯ ಭಾವವನ್ನು ಪಡೆಯುವಂತಾಗಲಿ. ಕರ್ತವ್ಯನಿಷ್ಠರಾಗಿರುವುದೇ ದೇವಿಯ ಚರಣ ಸೇವೆ. ಕರ್ತವ್ಯನಿಷ್ಠರಾದವರಿಗೆ ಯಾವಾಗಲೂ ಮನಃಪ್ರಶಾಂತತೆ ಸಿಗತ್ತೆ. ಮನಃ ಪ್ರಶಾಂತತೆಯ ಮೂಲಕ ಮುಖವು ಚೆಲುವಿನ ಕಿರಣಗಳ ಸಮೂಹವನ್ನೇ ಇತರರಲ್ಲಿಯೂ ಪಸರಿಸುತ್ತೆ. ಶಂಕರರು ದೇವಿಯ ಚರಣ ಸೇವಕರಾಗಿರಿ ಅಂತ ಹೇಳ್ತಾ ಸೌಂದರ್ಯ ಲಹರಿಯ 90ನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕದ ಪಠಣದಿಂದ ಮಾಟ ಮಂತ್ರ ಕೃತ್ರಿಮ ಪ್ರಯೋಗಗಳು ಮಾಡಿರ್ತಾರಲ್ಲ, ಅದರಿಂದ ಬಿಡುಗಡೆ ಉಂಟಾಗುತ್ತೆ. ದುರ್ಮಂತ್ರ ನಿವಾರಣೆ, ಧೈರ್ಯ ಪ್ರಾಪ್ತಿ, ದಾರಿದ್ರ್ಯ ನಿವೃತ್ತಿ. ಹಾಗಾಗಿ ಎಷ್ಟೊಂದು ಜನ ನಮಗೆ ನೆಗೆಟಿವ್ ಆಗಿ ಇದಾಗಿದೆ, ದೃಷ್ಟಿಯಾಗಿದೆ, ಆ ಥರದ್ದೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಈ ಶ್ಲೋಕವನ್ನು ಪ್ರತಿನಿತ್ಯ 28 ಸಾರ್ತಿ ದೇವಿಯ ಮುಂದೆ ದೀಪ ಹಚ್ಚಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಯಾರು ಏನು ಮಾಡಿಸಿದ್ರೂ ಕೂಡ ಅದು ನಿಮಗೆ ತಟ್ಟೋದಿಲ್ಲ. ಶ್ರೀ ಜಗದಂಬಾರ್ಪಣಮಸ್ತು.